ಈ ರೇಂಜಿಗೆ ಅರ್ಧಕ್ಕೈತಲ್ಲಪ್ಪ. ನೀವ್ ಏನ್ ಬೇಕಾದ್ರೆ ಕೆಟ್ಟ ಕಾಮೆಂಟ್ ಹಾಕಲ್ರಿ, ನನ್ಗೆ ಏನು ಬೇಜಾರಿಲ್ಲ, ನನಗೆ ಓದಕ್ ಬರಲ್ಲ. ಅಲ್ಲ ಗುರು, ಅದೇನು ಈ ಥರ ಟಾರ್ಪಲ್ಲು ಈ ಥರ ಅರ್ಧಿಟ್ಟವ್ರೆ ನನಗೂ ಗೊತ್ತಿಲ್ಲ ಅಪ್ಪ. ಸುಮ್ಮನೆ ಒಳ್ಳೆ ಅದು ಏನು ಮಾಡಿದೆ ನಾನಂತೂ ನಾಯಿಗಳಿಗೆ ಅಂತ ಗೊತ್ತಿಲ್ಲ. ಈ ರೇಂಜಿಗೆ ಹರಿದಿಟ್ಟವ್ರೆ. ಇದನ್ನ ಫಸ್ಟ್ ತೊಗೊಂಡು ಹೊಲಿಸ್ಬೇಕು. ತೂಳೆಲ್ಲ ಆಗ್ಬಿಟ್ಟೈತೆ ಒಳಗಡೆ. ಅಯ್ಯೋ ಒಳ್ಳೆ ಕತೆ ಇದು ಗೈಸ್. ರಾತ್ರಿ ಒಂದು ರೀಲ್ಸ್ ನೋಡಿದೆ, ನಾಯಿಗಳು ಟಾರ್ಪಲ್ ಹರಿದಾಗ್ತಾ ಇರೋದು. ಸೇಮ್ ಅದೇ ಥರ ನನ್ನ ಪರಿಸ್ಥಿತಿ ಆಗ್ಬಿಟ್ಟೈತೆ ಇವತ್ತು. ಅವನ ಅಕ್ಕನ ಲಕ್ಷ ಇರ್ಲಿ ಕೋಟಿ ಇರ್ಲಿ, ಇಳಿ ಶಿಷ್ಯ ಇಳಿ ಇಳಿ. ಅವನ ಅಕ್ಕನ ಎಲ್ಲ ಒಂದು ಸಿಗ್ಗಲ್ಲಿ 4 ಬಿಸ್ಕೆಟ್ ಹಾಕಲ್ಲ ಅಂತಾನೆ ನಮ್ಮ ಮೋರಿ ಮುಂದೆ ಗಾಡಿ ನಿಲ್ಸ್ಬಿಟ್ಟು ಹೋಗೋನು. ಇಳಿ ಇಳಿ ಜನ ನೋಡ್ತಾ ಇರ್ತಾರೆ. ಅವ್ರು ಬಂದ್ ನಮ್ ಬಿಸ್ಕೆಟ್ ಹಾಕಲ್ಲ, ಅರ್ಧ ಹಾಕೋ ಕಿತ್ತಾಕೋ. ಇದರಿಂದ ನಮ್ ಫುಲ್ ಹವಾ ಆಗ್ಬಿಡುತ್ತಾನೆ. ಅಕ್ಕನ ಜೀವನದಲ್ಲಿ ದೊಡ್ಡ ಹೆಸರು ಮಾಡ್ಬೇಕಂದ್ರೆ ದೊಡ್ಡ ಕೆಲಸ ಮಾಡ್ಬೇಕು. ನೀನೊಂದು ಕೆಲಸ ಮಾಡು, ನೀನ್ ಹಿಂದೆ ಇಳಿತಾ ಇರು. ನನ್ನ ಅಕ್ಕ ಮೇಲೆ ಹೋಗ್ಬಿಟ್ಟು ಕಿತ್ತಾಕ್ತಿದ್ ನಾನು. ನಾನು ಬರಲ್ಲ ಮೇಲೆ. ಬರ್ರಿ ಎಲ್ಲ ಇಲ್ಲೇ ಹುಚ್ಚೋಗ್ಬಿಟ್ಟು ಹೋಗ್ಬಿಡೋಣ. ಇವತ್ತು ನೋಡ್ತಾ ಇರ್ಬೋದು, ಹಿತ್ತಾಳೆ ವಾಸ್ಗಳೆಲ್ಲ ಬಂದಿದೆ ನಮ್ಮ ಫ್ಯಾಕ್ಟ್ರಿಗೆ. ಇದು ಫುಲ್ಲು ದೊಡ್ಡದು ವಾಸ್ ಇದು ನೋಡ್ಬೋದು. ಫುಲ್ಲು ಪೇಂಟ್ ಆಗಿದೆ. ಇದು ಗೋಲ್ಡ್ ಪೇಂಟ್ ಆಗಿದೆ, ಇಲ್ಲಿ ಬ್ಲ್ಯಾಕ್ ಪೇಂಟ್ ಆಗಿದೆ. ನಾನು ನೋಡ್ಬೋದು ಹಿಂಗಾಗಿದೆ. ಇದೆಲ್ಲ ರಿಮೂವ್ ಮಾಡಿ ಇವಾಗ ಪಾಲಿಷ್ ಮಾಡ್ಬೇಕು ನಾವು. ಇದ್ರ ಕೆಳಗಡೆ ಪೀಠ ಇದು ವಾಸ್ದು. ಸೊ ಬನ್ನಿ ಇರೋದು ಫೈನಲ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಗೈಸ್. ಅದ್ರ ಜೊತೆ ಹಿತ್ತಾಳೆ ಲೋಟಗಳು. ಸೊ ಆ್ಯಕ್ಚುಲಿ ಇದು ನೋಡಿ, ಇದೆಲ್ಲ ರೆಸ್ಟ್ ಹಿಡಿದ್ಬಿಟ್ಟಿದೆ. ಇದೆಲ್ಲ ಪಾಲಿಷ್ ಆಗಬೇಕು. ಹಿತ್ತಾಳೆ ಲೋಟಗಳು ಮತ್ತು 2 ಗಣೇಶ ಬಂದಿದೆ. 2 ಅಲ್ಲ 3 ಗಣೇಶ ಬಂದಿದೆ. ಒಂದು 5 ತಲೆ ಆಂಜನೇಯ ಬಂದಿದೆ, 5 ಮುಖ ಆಂಜನೇಯ. ಗೈಸ್ ಇದೆಲ್ಲ ನೀಟಾಗಿ ಈಗ ಪಾಲಿಷ್ ಆಗಬೇಕು. ಆ್ಯಕ್ಚುಲಿ ಇದೊಂದ್ಸಲ ವಾಶ್ ಆಗಿದೆ, ಆ್ಯಸಿಡ್ ವಾಶ್ ಆಗಿದೆ. ಈಗ ಇದನ್ನ ಪಾಲಿಷ್ ಮಾಡಬೇಕು. ನೋಡ್ತಾ ಇರ್ಬೋದು, ಇದು ಗಣೇಶ. ಎಲ್ಲ ನೀಟಾಗಿ ಇವಾಗ ಪಾಲಿಷ್ ಮಾಡಬೇಕು ಗೈಸ್. ನಾನೀಗ ಗೈಸ್ ಹಿಂಗೆ ನಿಲ್ಸೋನ ಇದನ್ನು ಸರ್ವಿಸ್ಗೆ ಎತ್ಕೊಂಡು ಹೋಗ್ಬೇಕು. ಹೆಂಗೆ ನಾವು ಎತ್ತೋದು? ಹಿಂಗೆ ನಿಲ್ಸ್ಬಿಟ್ರೆ ಅವನು ಗ್ಯಾಪೇ ಇಲ್ವಲ್ಲಪ್ಪ. ಹಿಂಗೆ ಕಾರ್ ಒಳಗಡೆ ಅಯ್ಯೋ ನಿಲ್ಸ್ಬಿಟ್ರೆ ಅವ್ನು ಹೆಂಗೆ ಎತ್ಕೊಂಡು ಹೋಗೋದು ನಾವು? ಹಿಂಗೆ ಹೋಗ್ಬೇಕು. ಅಯ್ಯೋ ಗೈಸ್, ಸಡನ್ ನೋಡ್ಬಿಟ್ಟು ಗಾಬರಿ ಬಿದ್ಬಿಟ್ಟು ಯಾವ ಥರದ ಕಂಡುಬಿಡ್ತೀನಿ. ಹಿಂಗೆ ಕೂದಿರೋದಕ್ಕೆ ಹಿಂಗೆ ಕಾಣ್ತೈತೆ ನೋಡಿ. ಅಯ್ಯಪ್ಪ, ಹಿಂಗೆ ಮಾಡಿಬಿಟ್ರೆ ಹಿಂಗೆ ನಿಲ್ಸೋನಲ್ಲ. ಹೆಂಗೆ ನಾವು ಎತ್ಕೊಂಡು ಎಲ್ಲಿ ಇಟ್ಕೊಳಕ್ಕೆ ಏನು ಜಾಗನೇ ಇಲ್ಲ. ಆ ಕಡೆ ಹೋಗೋದಕ್ಕೆ ಗೇರ್ ಬಾಕ್ಸ್ನಲ್ಲಿ ಕುತ್ಕೊಂಡು ಮುಗಿರೋದಾಗ್ಬಿಟ್ಟು ಆಮೇಲೆ ಅಯ್ಯೋ ಹೊಡೀತು. ಹಿಂಗೆ ತದ್ವಾ ಹಿಂಗೆ ಅಡ್ಡ ಗ್ಯಾಪ್ ಇಲ್ದಿರಂಗೆ ನಿಲ್ಸೋನೆ ನೋಡಿ ಗೈಸ್. ಒಂದು ಚೂರು ಗ್ಯಾಪ್ ಇಲ್ಲ. ಹಿಂಗೆ ನಿಲ್ಸಿದ್ರೆ ಹೆಂಗೆ? ಕೀಯಲ್ಲ ಪೈಟೆ ಗೈಸ್. ಈಗ ಇದನ್ನು ತೊಗೊಂಡೋಗಿ ಶೋರೂಮ್ಗೆ ಸರ್ವಿಸ್ ಬಿಡಬೇಕು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇದು ಕಾರು ಟಾಟಾ ನೆಕ್ಸಾನು. ಅವ್ನು ಇಲ್ಲದೇ ಇರೋ ಕಾರಣ ತೊಗೊಂಡೋಗಿ ಅರ್ಜೆಂಟಿಗೆ ಸರ್ವಿಸ್ ಬಿಡಬೇಕು. ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾನಂತೆ. ಸ್ವಲ್ಪ ಕಾರ್ನ ಬಿಟ್ಬಿಡು ಅಂದ. ಈಗ ತೊಗೊಂಡೋಗಿ ಕಾರ್ ಬಿಡಬೇಕು. ಬನ್ನಿ ಲೆಟ್ ಗೈಸ್. ಒಬ್ಬನೇ ಕೂತವನೇ. ಗುಡ್ ಮಾರ್ನಿಂಗ್ ಮ್ಯಾನ್. ಏನೋ ಮಾಡ್ತಿದ್ಯಾ ಮಗ? ವರ್ಕ್ ಮಾಡ್ತಾನೆ. ತಾಳಪ್ಪ, ನಿನ್ನ ಕೇಬಲ್ಲು ಸೇಫಾಗಿ ತಲುಪಿಸಿದ್ದೀನಿ. ಚಾರ್ಜರ್ ಎಷ್ಟೈತೆ? ನಾನು ಪವರ್ಲೆಸ್ ಇದ್ರ ತಗೊಬಂದಿದ್ದೆ. ಹಾಂ, ಪವರ್ ಬ್ಯಾಂಕ್ ಅದ್ರಲ್ಲಿ ಮಾಡ್ಕೊಂಡಿದ್ದೆ. ಆರಾಮಾ ಗೈಸ್? ನಿನ್ನೆ ಫುಲ್ಲು ಎಂಜಾಯ್ ಮಾಡಿಕೊಂಡು ಅಣ್ಣ ಎಷ್ಟು ಗಂಟೆಗೆ ಎದ್ದು ಬಂದಿದ್ಯಾ? 5:30ಗೆ ಎದ್ದು ಬಂದವನೇ. ಡಿಸಿಪ್ಲಿನ್ ನೋಡಿ ಗೈಸ್. ಜಿಮ್ ಟ್ರೈನರ್ ಆಗೋದು ಮುಖ್ಯ ಅಲ್ಲ, ಡಿಸಿಪ್ಲಿನ್ ಫಸ್ಟ್ ಮುಖ್ಯ, ಆಮೇಲೆ ಜಿಮ್ ಟ್ರೈನರು. ಏನು ಮಗ? 100%. ಫಸ್ಟ್ ಡಿಸಿಪ್ಲಿನ್, ಆಮೇಲೆ ಜಿಮ್ ಟ್ರೈನರ್ ಆಗಬೇಕಲ್ಲ ಮಗ. ಆಲ್ ದ ಬೆಸ್ಟ್ ಮಗ. ಹೀಗೆ ನಮ್ಮನ್ನ ಗೋಳಾಕತ್ತಾ ಇರೋ, ನಾನು ನಿಮ್ಮನ್ನ ಗೋಳಾಕತ್ತಾ ಇರ್ತೀನಿ. ಗೈಸ್ ಕೊಟ್ಟಾಯಿತು. ಇವಾಗ ಬನ್ನಿ ಹೋಗೋದ. ಶೋರೂಮಿಂದ ಫೋನ್ ಮಾಡ್ತಾರೆ ಗೈಸ್, ಹೊರಡಬೇಕು. ಟೈಮ್ ಆಗಿಬಿಟ್ಟಿದೆ ಈಗ, ಅರ್ಜೆಂಟು. ಬನ್ನಿ ಹೋಗೋಣ, ಲೆಟ್ಸ್ ಗೋ.
ನಮ್ಮ ಮಗ ಬಂದವನೆ ಅದು ಕಾರ್ದು ನನ್ನ ಮನೆಯಿಂದ ಎತ್ಕೊಬರಕ್ಕೆ ಹೇಳ್ಬಿಟ್ಟು ಇಲ್ಲಿ ನನ್ನ ಮಗ ಬಂದವನೆ. ಎಂಥ ನನ್ನ ಮಗ ಹೇಳಿ ಇವನು. ಇನ್ನೂ ಇಳಿಸ್ಬಿಡೋದ ಸರ್ವಿಸ್ ಅಂತ ರಂಗಸ್ವಾಮಿ ಅಂತ ನಮ್ಮ ಈ ಗಾಡಿ ಸರ್ವಿಸು ನಂದು ಬ್ರೇಕ್ ಡೌನ್ ಆದಾಗೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ ಇವರು. ಸೊ ಇವರು ಹೆಸರು ರಂಗಸ್ವಾಮಿ ಅಂತ. ಈಗ ಸರ್ವಿಸಿಗೆ ಬಿಡೋಕೆ ಬಂದು ಆಲ್ಮೋಸ್ಟ್ ನಮ್ದು ಈ ಕಾರೆಲ್ಲ ನಮ್ಮ ಸರ್ರೇ ನೋಡ್ಕೊಳ್ಳೋದು. ಈಗ ಸರ್ವಿಸ್ಗೆ ಅವರೇ ಚೆಕ್ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದಾರೆ ಅಂತ. ಗಾಡಿ ಫ್ರಂಟು ಬ್ಯಾಕೆಲ್ಲ ಫುಲ್ಲು ಫೋಟೋ ತೆಗಿತವ್ರೆ. ಇದು ಫೋಟೋ ತೆಗಿಲೇಬೇಕಲ್ಲ ಸರ್ ನೀವು? ಹೌದು ಸರ್, ಯಾಕಂದರೆ ಇದು ಡಿಜಿಟಲ್ ಇನ್ವೆಂಟ್ರಿ ಅಂತ ಹೇಳಿ ಹಾಂ ನಾವು ಫೋಟೋಸ್ಗಳೆಲ್ಲ ನಾವು ಟಾಟಾ ಮಾಡೋಕ್ಕೆ ಜಾಬ್ ಕಾರ್ಡ್ ಓಪನ್ ಮಾಡಬೇಕಾದ್ರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಂ ಹಾಗಾಗಿ ಈಗ ಇನ್ ಕೇಸ್ ಬೇರೆ ನಿಮ್ದು ಯಾವ್ದಾದ್ರು ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಇದ್ದರೆ ಹಾಂ ಕೇಸ್ ಮಿಸ್ ಆಯಿತು ಅಂದರೆ ಇನ್ ಕೇಸ್ ಅವರ ಸ್ಕ್ರ್ಯಾಚಸ್ ಡೆಂಟಸ್ ಎಲ್ಲ ಇದರಲ್ಲೇ ಗೊತ್ತಾಗುತ್ತೆ. ಹ್ಞೂ ನಿಮಗೆ ಗಾಡಿಯಲ್ಲಿ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಸರ್ ಏನು ಪ್ರಾಬ್ಲಮ್ ಇಲ್ಲ, ಅದೊಂದೇ ಮಾಮೂಲಿ. ಈಗ ಜನರಲ್ ಚೆಕಪ್ ಮತ್ತು ಅದೊಂದು ಚಾರ್ಜ್ ಇದೊಂದು ಚೆಕ್ ಮಾಡಿಬಿಡಿ ಅಷ್ಟೇ. ಇದು ಗಾಡಿಯಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಹಾಂ ಇದು ಸ್ವಲ್ಪ ಲೀಕೇಜ್ ಏನೋ ಇದ್ದಂಗಿತ್ತು ನೋಡಿ ಸರ್ ಇಲ್ಲಿ. ಓ ಸಿಕ್ಕಾಬ್ರೆ ಹೀಟ್ ಆಗ್ಬಿಡುತ್ತಲ್ಲ ಸರ್ ಇಲ್ಲಿ. ಎಲ್ಲೋ ಲೀಕೇಜ್ ಇದ್ದಂಗೆ ಇಲ್ಲಿ ನೋಡಿ. ಏನಿದು ಸ್ವಲ್ಪ ಲೀಕೇಜ್. ಡೀಸೆಲ್ ಇರೋದು. ಹಾಂ ಡೀಸೆಲಾ? ಆಯಿಲಾ? ಆಯಿಲ್ ಇದು ನೀವು ಎಲ್ಲ ಟಾಪ್ ಅಪ್ ಮಾಡಿಸಿದ್ರಲ್ಲ, ಹಾಂ ಹಾಂ ಎಲ್ಲಿದಿರೋದು ಅದ್ರಿದಾ? ಏನು ಪ್ರಾಬ್ಲಮ್ ಏನಿಲ್ವಾ ಅದು? ಏನಿಲ್ಲ, ಅವ್ರು ಏನಾದ್ರು ಜಾಸ್ತಿ ಹಾಕ್ಬಿಟ್ಟು ಅವರ ಆಯಿಲ್ನ ಗೊತ್ತಿಲ್ವಲ್ಲ. ಈಗ ನೀವು ಆಯಿಲ್ ಚೇಂಜ್ ಮಾಡಬೇಕಾ ಹೇಗೆ? ಆಯಿಲ್ ಚೇಂಜ್ ಆಗಿದೆ ಸರ್. ಈಗ ನಿಂಗೆ ಒಂದು 300 ಕಿಲೋಮೀಟರ್ಸ್ ಬಂದಿರ್ಬೋದು ಅಷ್ಟೇ ನಾನು. ಓಕೆ, ಕೂಲೆಂಟ್ ಏನೋ ಲೀಕೇಜ್ ಇತ್ತು, ಇದು ಓಸ್ ಪೈಪ್. ಹಾಂ ಕೂಲೆಂಟ್ ಲೀಕೇಜ್ ಇದೆಯಾ? ಹಾಂ ಕೂಲೆಂಟ್ ಹೊರಗಡೆ ಹಾಕ್ಸಿರೋದಾ? ಹ್ಞೂ ಅಲ್ಲೇ ಒಂದು ಕೂಲೆಂಟ್ ತೊಗೊಂಡು ನಾನೇ ಟಾಪ್ ಅಪ್ ಮಾಡಿಕೊಂಡೆ. ಆ್ಯಕ್ಚುಲಿ ಇದು ಕಟ್ಟಾಗಿತ್ತು ಪೈಪು, ಇದು ಲೀಕೇಜ್ ಇತ್ತು. ಇದನ್ನ ನಾನು ಇಲ್ಲೇ ಒಳಗಡೆ ಇದೆ ನೋಡಿ ಪೈಪು. ಅದು ಇದರಲ್ಲಿ ಸ್ವಲ್ಪ ಲೈಟಾಗಿ ಲೀಕೇಜ್ ಆಗ್ತಿತ್ತು. ಅಲ್ಲೇ ಟಾಟಾ ಹತ್ರ ಆಟೋ ಪಾರ್ಸಲ್ ತೊಗೊಂಡು ಅದನ್ನು ಚೇಂಜ್ ಮಾಡಿಸ್ದೆ. ಇದೊಂದೇನೋ ಲೈಟಾಗಿ ನೀರು ಬರ್ತಾಯಿತ್ತು ತೂತಾಗಿ. ಅದು ಏರ್ ಪಿನ್ ಥರ ಪಂಚರ್ ಆಗಿತ್ತು. ಅದೊಂದು ಚೇಂಜ್ ಮಾಡಿಸಿದ್ದೀನಿ. ಮಾಡ್ತೀನಿ. ಹಾಂ ಸರ್. ಕಂಪ್ಲೇಂಟ್ ಇದೆಯಾ? ಹಾಂ ಸರ್. ಹಾಂ ಗೈಸ್ ಇವಾಗ ಬನ್ನಿ ಸ್ವಲ್ಪ ಟೆಸ್ಟ್ ಡ್ರೈವ್ ಅವ್ರ ಜೊತೆ ಟೆಸ್ಟ್ ಡ್ರೈವ್ ಹೋಗೋಣ. ಇದೊಂದು ಗೇರ್ದು ಸ್ಪ್ರಿಂಗು ಅದೊಂದು ಚೇಂಜ್ ಮಾಡಿಸ್ಬಿಡೈತೆ. 6th ಗೇರ್ಗೆ ಅದು ರಿವರ್ಸ್ಗೆ ಬಿಡುವಾಗಾರೆ ಸ್ವಲ್ಪ ಹಿಂಸೆ ಆಗ್ತಾಯಿದೆ, ಅದೊಂದು ಚೇಂಜ್ ಮಾಡಿಬಿಡಿ. ಹಾಂ ಹಾಂ ಅದೇ ಸಣ್ಣಾಗಿ ಎಮರ್ಜೆನ್ಸಿಗೆ ಹಾಕೋದಕ್ಕಾಗಲ್ಲ. ಅದೊಂದು ಚೇಂಜ್ ಮಾಡಿಸ್ಬಿಡಿ ಸರ್. ಅದು ಹಾಕಿದ್ರೆ ಫುಲ್ ಸೆಟ್ಟಲ್ಲೇ ಹಾಕ್ಬೇಕಾಗುತ್ತೆ. ಎಷ್ಟಾಗುತ್ತೆ ಅದು? ನೋಡ್ತೀನಿ, ಆಫ್ ಸಿಗೋ ಡೌಟು. ಇದು ನಿಮಗೆ ದುಡಿದಿದೆ. ಈ ಗೇರ್ ಲಿವರ್ ಚೇಂಜ್ ಮಾಡಿ ಇದೇ ಲಿವರ್ ಚೇಂಜ್ ಮಾಡಬೇಕಾ? ಅದಾ ಇದು ಮೆಶ್ಶು. ಈ ಕೇಬಲ್ ಗೇರ್ ಶಿಫ್ಟ್ ಮೆಕ್ಯಾನಿಸಮ್ ಚೇಂಜ್ ಮಾಡಿದ್ರೆ ಓಕೆ ಆಗುತ್ತೆ. ಯಾಕಂದರೆ ಇದು ಇಲ್ಲಿ ತಡೀತಾ ಇದೆಯಲ್ಲ, ಇಲ್ಲಿ ಹಿಂಗೆ ತಡೆದಾಗ ನಿಮಗೆ ರಿವರ್ಸ್ ಕೆತ್ಕೊಳ್ಳೋಕೆ ಆಗ್ತಾಯಿಲ್ಲ. ಇದು ನಿಮ್ಗೆ ಎತ್ತಬೇಕು. ಗೇರ್ ಶಿಫ್ಟ್ ಮೆಕ್ಯಾನಿಸಮ್ ಅಂತ ಮೆಕ್ಯಾನಿಸಮ್ ಚೇಂಜ್ ಮಾಡಿ. ಗೈಸ್, ನಾನು ಕಾರ್ ಸರ್ವಿಸ್ ಬಿಟ್ಟು ಬರೋಷ್ಟರಲ್ಲಿ ನನ್ನ ತಮ್ಮ ಇದನ್ನೆಲ್ಲ ಪಾಲಿಷ್ ಮಾಡಿಟ್ಟಿದ್ದ. ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಫಿನಿಶಿಂಗ್ ಅಂತ. ಫುಲ್ ಗ್ಲಾಸಿ ಗೋಲ್ಡ್ ಫಿನಿಶಿಂಗ್ ಬಂದಿದೆ. ಇದು ಪ್ಯೂರ್ ಹಿತ್ತಾಳೆ. ಇದು ವಾಸಿದೆಲ್ಲ ಪೇಂಟೆಲ್ಲ ರಿಮೂವ್ ಮಾಡಿ ನಾವು ಅದೆಲ್ಲ ಡಿಸೈನ್ಗಳೆಲ್ಲ ಹಾಗೆ ಇದೆ. ಮೇಲ್ಗಡೆ ಇರೋ ಪೇಂಟು ಕೋಟಿಂಗ್ ಎಲ್ಲ ರಿಮೂವ್ ಮಾಡಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಪಾಲಿಷಿಂಗು ಅಂತ. ಕಸ್ಟಮರ್ಗೂ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಫುಲ್ಲು ಇಷ್ಟಪಟ್ಟರು. ಹಾಗೆ ಗಣೇಶನ ನೋಡ್ತಾ ಇರ್ಬೋದು ಹೇಗೆ ಫಿನಿಶಿಂಗ್ ಬಂದಿದೆ ಅಂತ. ಇದೂ ಅಷ್ಟೇ ಫುಲ್ಲು ಗ್ಲಾಸ್ ಫಿನಿಶಿಂಗ್ ಮಾಡಿದ್ದೀವಿ ಮತ್ತು ಗೋಲ್ಡ್ ಪಾಲಿಷಿಂಗ್ ಆಗಿರೋದಿವೆ. ನೋಡ್ತಾ ಇರ್ಬೋದು ಫುಲ್ಲು ಬ್ಯಾಕ್ ಸೈಡೆಲ್ಲ ನೀಟಾಗಿ ಫಿನಿಶಿಂಗ್ ಬಂದಿದೆ. ಪೀಠ ಮತ್ತು ಕಿರೀಟ ಎಲ್ಲ ನೀಟಾಗಿ ಫಿನಿಶಿಂಗ್ ಬಂದಿದೆ.
ನೀವು ಎದುರುಗಡೆ ನಿಂತ್ಕೊಂಡ್ರೆ ನೀವೇ ಅದರಲ್ಲಿ ರಿಫ್ಲೆಕ್ಟ್ ಆಗಬೇಕು, ಆ ಥರ ಗ್ಲಾಸಿ ಫಿನಿಶಿಂಗ್ ಬಂದಿರೋದು ಇದು. ಹಾಗೆ ಅದ್ರ ಜೊತೆ ಪಂಚಮುಖಿ ಆಂಜನೇಯನು ನೋಡ್ತಾ ಇರ್ಬೋದು. ಇದು ಗೋಲ್ಡ್ ಫಿನಿಶಿಂಗು, ಗ್ಲಾಸಿ ಫಿನಿಶಿಂಗ್ ಅಲ್ಲ, ಬರೀ ಆ್ಯಂಟಿಕ್ ಫಿನಿಶಿಂಗ್ ಇದು, ಗ್ಲಾಸಿ ಅಲ್ಲ, ಗೋಲ್ಡಲ್ಲಿ ಆ್ಯಂಟಿಕ್ ಫಿನಿಶಿಂಗ್ ಮಾಡಿರೋದು ಇದು ಗೈಸ್. ಹಾಗೆ ಈ ತಾಳೆ ಲೋಟಗಳನ್ನ ನೋಡ್ತಾ ಇರ್ಬೋದು ಹೇಗೆ ಫಿನಿಶಿಂಗ್ ಬಂದಿದೆ ಅಂತ. ಫುಲ್ಲು ರಸ್ಟ್ ಹಿಡ್ತಿತ್ತು ಇದು, ಅದನ್ನೆಲ್ಲ ರಸ್ಟೆಲ್ಲ ರಿಮೂವ್ ಮಾಡಿ ಇವಾಗ ನೋಡ್ಬೋದು ಇದು ಹೆಂಗೆ ಫಿನಿಶಿಂಗ್ ಬಂದಿದೆ ಅಂತ. ಫುಲ್ ಇದು ಗ್ಲಾಸಿ ಮತ್ತು ಗೋಲ್ಡ್ ಫಿನಿಶಿಂಗ್ ಬಂದಿದೆ ಗೈಸ್. ಮಳೇಲಿ ಟಾರ್ಪಲು ನಾಯಿ ಹರಿದಾಕಿರೋದನ್ನು ಹೊಲಿಸ್ಕೊಂಡು ಬರೋಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಮೋನ ಅವನೇ. ಹಲೋ ಬೇಬಿ, ಐ ಮಿಸ್ ಯು. ಗೈಸ್ ಇವ್ ನಮ್ಮ ಮೋನ. ಅಯ್ಯೋ 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 ಏನು ಮಳೆ ಗೈಸ್. ಗೈಸ್ ಟಾರ್ಪಲೆಲ್ಲ ಹೊಲ್ಸಾಯಿತು. ಇವಾಗ ಮೋಹನ್ ಎಲ್ಲಿಗೆ ನಮ್ಮ ಕತೆ? ಸ್ನ್ಯಾಕ್ಸ್ ಗೈಸ್. ಸ್ನ್ಯಾಕ್ಸ್ ತಿನ್ನಂಗಿಲ್ಲ. ನಮ್ಮ ಜಿಮ್ಮೋ ನೋಡ್ರೆ ನಾಯಿ ಹೊಡ್ದಂಗೆ ಹೊಡಿತಾನೆ ಟ್ರೈನರು, ಆದರೂ ಪರವಾಗಿಲ್ಲ. ಹಲೋ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.